ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ದ್ವಾದಶ ರಾಶಿ ಚಕ್ರಗಳಲ್ಲಿ ಮೊದಲ ರಾಶಿಯೇ ಮೇಷರಾಶಿ. ಉತ್ಸಾಹ, ಭಾವೋದ್ರೇಕ ಮತ್ತು ಹುಮ್ಮಸ್ಸು ಈ ರಾಶಿಯಲ್ಲಿ ಪ್ರತಿನಿಧಿಸುತ್ತದೆ. ಬೆಂಕಿಯ ಚಿಹ್ನೆಯನ್ನ ಹೊಂದಿರುವ ಈ ರಾಶಿಯನ್ನ ಮಂಗಳನು ಆಳುವನು. ಈ ರಾಶಿಯಡಿಯಲ್ಲಿ ಜನಿಸಿದವರು ಜೀವನದ ಎಲ್ಲಾ ಆಯಾಮದಲ್ಲಿಯೂ ತಾವೇ ಮೊದಲ ಸ್ಥಾನದಲ್ಲಿ ಇರುತ್ತೇವೆ ಎಂದು ಭಾವಿಸುತ್ತಾರೆ. ಎಂತಹ ಸಂಗತಿಗಳಲ್ಲಾದರೂ ತಮ್ಮದೊಂದು ಸ್ಥಾನವನ್ನು ಮಾಡಿಕೊಳ್ಳಲು ಸಾಕಷ್ಟು ಉತ್ಸಾಹವನ್ನು ತೋರುವರು. ಗಡಿಯಾರ ನಿನ್ನದೇ ಇರಬಹುದು. ನಿನ್ನ ಸಮಯ ಬಂದಾಗ ಸರಿಯಾಗಿ ಸದುಪಯೋಗಪಡಿಸಿಕೊಳ್ಳದಿದ್ರೆ ಸಮಯ ಮತ್ತೆ ಹಿಂದಿರುಗಿ ಬರೋದಿಲ್ಲ. ನಿಮ್ಮ ಆತ್ಮಬಲವೇ ನಿಮ್ಮ ದೊಡ್ಡ ಶಕ್ತಿ. ನಿಮ್ಮ ಮೇಲೆ ನಿಮಗೆ ವಿಶ್ವಾಸವಿರಲಿ. ಆತ್ಮವಿಶ್ವಾಸಕ್ಕೆ ಹೆಸರಾದಂತಹ ಮೇಷರಾಶಿ ಪೂರ್ವಜನ್ಮ ರಹಸ್ಯವನ್ನ ಹಾಗೂ ನೀವು ಈ ರಾಶಿಯಲ್ಲಿಯೇ ಜನಿಸಲು ಕಾರಣ ಹಾಗೂ ಉದ್ದೇಶಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ. ಮೇಷರಾಶಿಯವರ ಸ್ವಭಾವ: ಈ ರಾಶಿಯ ವ್ಯಕ್ತಿಗಳು ಸಾಮಾನ್ಯವಾಗಿ ಒಂಟಿಯಾಗಿ ಇರ್ತಾರೆ. ಸದಾ ಹಸನ್ಮುಖಿಯಾಗಿರುವ ಇವರು ಮಿತವಾಗಿ ಮಾತನಾಡುವಾಗ ಅತ್ಯಂತ ಬುದ್ಧಿವಂತಿಕೆ ಹಾಗೂ ಚುರುಕು ಗುಣವನ್ನು ತೋರುವರು. ಇವರು ಜೀವನದಲ್ಲಿ ಪ್ರಯಾಣವನ್ನ ಹೆಚ್ಚು ಬಯಸುವರು. ಹಾಗಾಗಿ ಆಗಾಗ ತಮ್ಮ ಸ್ಥಳಗಳನ್ನ ಬದಲಾಯಿಸುತ್ತಲೇ ಇರ್ತಾರೆ. ಇವರ ವ್ಯವಹಾರಗಳು ಪ್ರವಾಸದ ವೈಶಿಷ್ಟ್ಯಗಳನ್ನ ಹೊಂದಿರುತ್ತಾರೆ. ಅವರು ಸೀಮಿತ ಬುದ್ಧಿವಂತಿಕೆಯನ್ನ ಹೊಂದಿರುವರು ವ್ಯಕ್ತಿಗಳು ಹೌದು. ಇವರು ತಾವು ಕೆಲಸ ಮಾಡುವಂತಹ ಪರಿಸರದಲ್ಲಿ ಇತರರ ನಿರ್ದೇಶನ ಮತ್ತು ಮಾರ್ಗದರ್ಶನವನ್ನ ಹೊಂದಲು ಬಯಸುವವರು. ಕಾಲಪುರುಷನ ಕುಂಡಲಿಯಲ್ಲಿ ಮೇಷರಾಶಿ ಮೊದಲನೆಯ ರಾಶಿಯಾಗಿದೆ. ಈ ರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದ 4 ಪಾದಗಳು, ಭರಣಿ ನಕ್ಷತ್ರದ 4 ಪಾದಗಳು, ಕೃತಿಕಾ ನಕ್ಷತ್ರದ 1ನೇ ಪಾದ ಕಾಣಬಹುದಾಗಿದೆ. ಮೇಷರಾಶಿಯ ಚಿಹ್ನೆ ಟಗರು. ಮೇಷರಾಶಿಯವರು ಯಾವುದೇ ಕೆಲಸವನ್ನ ಪ್ರಾರಂಭಿಸುವ ಮೊದಲು ತುಂಬಾ ಯೋಚನೆ ಮಾಡದೆ, ಸಮಯವನ್ನು ವ್ಯರ್ಥ ಮಾಡದೆ ನೇರವಾಗಿ ಧೈರ್ಯವಾಗಿ ಆ ಕೆಲಸವನ್ನ ಮಾಡಲು ಮುಂದಾಗ್ತಾರೆ. ಆಕ್ರಮಣಶೀಲ ಗುಣದವರು, ಪರಾಕ್ರಮಿಗಳು, ಆತ್ಮವಿಶ್ವಾಸಿಗಳಾಗಿರ್ತಾರೆ. ಆದರೆ ನಿಮ್ಮ ಪ್ರಾರಂಭಿಕ ಜೀವನ ಬಹಳ ಸಂಘರ್ಷದಿಂದ ಕೂಡಿರುತ್ತೆ. ಆದ್ದರಿಂದ ನಿಮ್ಮ ಸಾಮರ್ಥ್ಯದಿಂದ ಜೀವನದಲ್ಲಿ ಯಶಸ್ಸು ಪಡೆಯುವಂತಹ ಸ್ವಾಭಿಮಾನಿಗಳಾಗಿರ್ತೀರಾ. ಬೇರೆಯವರ ಹಂಗಿನಲ್ಲಿ ಜೀವಿಸಲು ಇಷ್ಟಪಡುವುದಿಲ್ಲ. ಮೇಷರಾಶಿ ಅಗ್ನಿತತ್ವ ರಾಶಿಯಾಗಿರೋದ್ರಿಂದ ಹೆಚ್ಚು ಕೋಪಿಸಿಕೊಳ್ಳುವುದು, ನೇರವಾದ ಮಾತುಗಾರಿಕೆ ಇವರ ಮೂಲ ಸ್ವಭಾವವಾಗಿರುತ್ತೆ. ಮೇಷರಾಶಿಯಲ್ಲಿಯೇ ನಿಮ್ಮ ಜನನವಾಗಲು ಕಾರಣವೇನು ಎಂದು ನೋಡೋದಾದರೆ, ಪೂರ್ವಜನ್ಮದ ರಹಸ್ಯವನ್ನು ತಿಳಿಯಲು ಪಂಚಮ ಭಾವ ಹಾಗೂ ನವಮ ಭಾವದ ಸಂಬಂಧವನ್ನು ನೋಡಬೇಕು. ನಿಮ್ಮ ಪಂಚಮ ಭಾವದಲ್ಲಿ ಸಿಂಹರಾಶಿ ಬರುತ್ತದೆ. ಸಿಂಹರಾಶಿ ರಾಜನ ರಾಶಿಯಾಗಿರುವ ಕಾರಣ ಅಧಿಕಾರ, ಸರ್ಕಾರ, ಆತ್ಮಗೌರವ, ತಂದೆಯನ್ನ ಪ್ರತಿನಿಧಿಸುತ್ತದೆ. ಈ ಗುಣಗಳು ನಿಮ್ಮ ಮೇಲೆಯೂ ಇರುತ್ತದೆ. ನೀವು ಈ ಪೃಥ್ವಿಯ ಮೇಲೆ ಜನಿಸಿದಾಗ ನಿಮಗೆ ದೇವರು ಈ ಗುಣಗಳನ್ನು ಕೊಟ್ಟಿರ್ತಾನೆ. ನಿಮ್ಮ ಹಿಂದಿನ ಜನ್ಮದ ಅಪೂರ್ವವಾದಂತಹ ಕರ್ಮಗಳನ್ನ ನಿಮ್ಮ ಆತ್ಮ ಪೂರೈಸಿಕೊಳ್ಳಲು ಈ ಜನ್ಮದಲ್ಲಿ ಹೊಸ ಶರೀರವನ್ನ ಧಾರಣೆ ಮಾಡಿರುತ್ತದೆ. ಕೊಂಡಲಿಯ ನವಮ ಸ್ಥಾನದಿಂದ ಪಂಚಮ ಸ್ಥಾನವಾಗಿದೆ. ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ನಿಮ್ಮ ತಂದೆಗೆ ಸಂಬಂಧಿಸಿದಂತಹ ಕಾರ್ಯಗಳನ್ನು ಅಪೂರ್ಣಗೊಳಿಸಿರುವ ಕಾರಣದಿಂದಾಗಿ ಹಾಗೂ ನಿಮ್ಮ ಕುಟುಂಬದವರ ಜವಾಬ್ದಾರಿಗಳನ್ನು ನಿಭಾಯಿಸಲು ಈ ಜನ್ಮದಲ್ಲಿ ಮೇಷರಾಶಿಯಲ್ಲಿ ಜನಿಸಿರ್ತೀರಾ. ಮೇಷರಾಶಿಯಲ್ಲಿ ಜನಿಸಿದಾಗ ನಿಮ್ಮ ಚತುರ್ಥ ಭಾವಾಧಿಪತಿ ಚಂದ್ರಗ್ರಹ ನಿಮ್ಮ ರಾಶಿಯಲ್ಲಿಯೇ ಬರೋದ್ರಿಂದ ನಿಮ್ಮ ತಾಯಿಗೆ ಸಂಬಂಧಿಸಿದಂತಹ ಮಹತ್ವಪೂರ್ಣ ಕರ್ತವ್ಯಗಳನ್ನು ನಿಭಾಯಿಸಲು ನೀವು ಈ ರಾಶಿಯಲ್ಲಿ ಜನಿಸಿರ್ತೀರಾ. ರಾಜಕಾರಣದಲ್ಲಿ, ಸಮಾಜ ಸೇವೆ, ಮಿಲಿಟರಿ, ಆರ್ಮಿ, ಮಾನವ ಸಮಾಜದ ಕಲ್ಯಾಣಕ್ಕಾಗಿ ದುಡಿಯುವಂತಹ ನಿಮ್ಮ ಆತ್ಮದ ಸೂಕ್ತ ಉದ್ದೇಶವಾಗಿರುತ್ತೆ. ಮೇಷರಾಶಿಯವರಿಗೆ ಕರ್ತವ್ಯ ನಿಷ್ಠೆ ತುಂಬಾ ಮಹತ್ವವಾಗಿರುತ್ತೆ. ಮೇಷರಾಶಿಯವರ ಅದೃಷ್ಟವೆಂದರೆ ನಿಮ್ಮ ಜೀವನ ಸಂಗಾತಿ ಅತ್ಯಂತ ಸುಂದರ ಹಾಗೂ ಬುದ್ಧಿವಂತರಾಗಿರುತ್ತಾರೆ. ಗುರುವಿನ ರಾಶಿಯ ಆದಂತಹ ಮೀನರಾಶಿ ನಿಮ್ಮ ವ್ಯವಸ್ಥಾನದಲ್ಲಿ ಬರೋದ್ರಿಂದ ಗುರು ಗ್ರಹ ನಿಮಗೆ ದಾನ ಧರ್ಮ ಮಾಡುವಂತೆ ಅವಶ್ಯಕತೆ ಇರುವವರಿಗೆ ಸಹಾಯ ಮಾಡಲು, ಆರ್ಥಿಕವಾಗಿಯೇ ಆಗಲಿ ಮಾನಸಿಕವಾಗಿಯೇ ಆಗಲಿ ಅಥವಾ ಬೇರೆಯವರ ಪ್ರಶ್ನೆಗೆ ಉತ್ತರ ಕೊಡುವ ರೀತಿಯ ಸಹಾಯ ಮಾಡಲು ಕೂಡ ಪ್ರೇರೇಪಿಸುತ್ತದೆ. ಮೇಷರಾಶಿಯವರ ಜೊತೆಯಲ್ಲಿ ಇರುವವರಿಗೆ ಹೆಚ್ಚು ಲಾಭವಾಗುತ್ತೆ. ಆದರೆ ಮೇಷರಾಶಿಯವರು ತೋರೋದಕ್ಕೆ ಸಹಾಯ ಮಾಡೋದಿಲ್ಲ. ಆದರೆ ಬಲಗೈಯಲ್ಲಿ ಮಾಡಿದಂತಹ ದಾನ ಎಡಗೈಗೂ ಗೊತ್ತಾಗಬಾರದು ಎಂದು ಭಾವಿಸ್ತಾರೆ. ನಕ್ಷತ್ರದ ಆಧಾರದ ಮೇಲೆ ನಿಮ್ಮ ಗುಣಗಳನ್ನ ಸ್ವಲ್ಪ ಬದಲಾವಣೆಯಾಗುತ್ತದೆ. ಅಶ್ವಿನಿ ನಕ್ಷತ್ರದ ಅಧಿಪತಿ ಕೇತು ಗ್ರಹ. ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರು ಬಹಳ ಬೇಗ ಕೆಲಸಗಳನ್ನ ಮಾಡಿ ಮುಗಿಸ್ತಾರೆ. ಅಶ್ವಿನಿ ನಕ್ಷತ್ರದವರು ನೀವು ಡಾಕ್ಟರ್ ಆಗದಿದ್ರೂ ನಿಮ್ಮಲ್ಲಿ ರೋಗಗಳನ್ನ ವಾಸಿ ಮಾಡುವಷ್ಟು ಮನೆಮದ್ದುಗಳು ಜ್ಞಾನವಿರುತ್ತದೆ. ನೀವು ಸ್ವತಂತ್ರವಾಗಿ ಕೆಲಸ ಮಾಡಲು ಇಷ್ಟಪಡ್ತೀರಾ, ಟ್ರಾವೆಲ್ ಮಾಡಲು ಇಷ್ಟಪಡ್ತೀರಾ, ನಿಮ್ಮ ಕುಟುಂಬದ ಜವಾಬ್ದಾರಿಗಳನ್ನು ನಿಭಾಯಿಸ್ತೀರಾ. ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ನಿಮ್ಮ ತಾಯಿಯಿಂದ ಬಹಳಷ್ಟು ಲಾಭವಾಗುತ್ತೆ. ನೀವು ಇಷ್ಟಪಟ್ಟವರಿಗೋಸ್ಕರ ಯಾವುದೇ ರೀತಿಯ ತ್ಯಾಗಕ್ಕೂ ಸಿದ್ಧವಾಗಿರ್ತೀರಿ. ನೀವು ಯಾವುದೇ ಕೆಲಸ ಪ್ರಾರಂಭ ಮಾಡಿದ್ರೂ ಒಂದೇ ಒಂದು ಸಕ್ಸಸ್ ಆಗೋದಿಲ್ಲ. 2 ಅಥವಾ 3 ಬಾರಿ ಪ್ರಯತ್ನ ಪಟ್ಟರೆ ಆ ಕೆಲಸ ಯಶಸ್ಸನ್ನ ಪಡೆಯುತ್ತೀರಾ.
ನಿಮ್ಮ ತಾಯಿ ತುಂಬಾ ಸ್ಪಿರಿಚುವಲ್ ಪರ್ಸನ್ ಆಗಿರ್ತಾರೆ, ಸಂಬಂಧದಲ್ಲಿ ತುಂಬಾ ಲಾಯಲ್ ಆಗಿರ್ತಾರೆ. ಎರಡನೆಯ ನಕ್ಷತ್ರ ಭರಣಿ ನಕ್ಷತ್ರ. ಭರಣಿ ನಕ್ಷತ್ರದ ಅಧಿಪತಿ ಶುಕ್ರಗ್ರಹ, ನಕ್ಷತ್ರದ ದೈವ ಯಮರಾಜ. ಭರಣಿ ನಕ್ಷತ್ರದಲ್ಲಿ ಜನಿಸಿದವರ ಇಚ್ಛಾಶಕ್ತಿ ಪ್ರಬಲವಾಗಿರುತ್ತೆ, ವಿಲ್ ಪವರ್ ಸ್ಟ್ರಾಂಗ್ ಆಗಿರುತ್ತೆ, ನ್ಯಾಯಪ್ರಿಯರು, ಸಮಯ ಪ್ರಜ್ಞೆ ಉಳ್ಳವರು. ನಿಮ್ಮ ಲೈಫ್ನಲ್ಲಿ 2-3 ಬಾರಿ ಸಡನ್ ಆಗಿ ಟ್ರಾನ್ಸ್ಫಾರ್ಮೇಶನ್ಗಳಾಗಿರುತ್ತದೆ. ನೀವು ಅಂದುಕೊಂಡಿದ್ದೇ ಒಂದು, ನಿಮ್ಮ ಜೀವನದಲ್ಲಿ ಆಗುವುದೇ ಒಂದು. ಏನೋ ಓದಬೇಕು ಅಂದ್ಕೊಂಡಿರ್ತೀರಾ, ಬಟ್ ಆ ಮೂಮೆಂಟ್ನಲ್ಲಿ ಬೇರೆ ಕೋರ್ಸ್ಗೆ ಜಾಯಿನ್ ಆಗಿರ್ತೀರಾ. ಈ ರೀತಿ ನಿಮ್ಮ ಲೈಫ್ನಲ್ಲಿ ಸಡನ್ ಟ್ರಾನ್ಸ್ಫಾರ್ಮೇಶನ್ಗಳನ್ನ ಕಾಣಬಹುದು. ನಿಮ್ಮಲ್ಲಿರುವಂತಹ ಯುನಿಕ್ ಕ್ವಾಲಿಟಿ ಏನಂದ್ರೆ, ನೀವು ಯಾವುದೇ ವಿಚಾರಗಳನ್ನ ಪ್ರಾಕ್ಟೀಸ್ ಮಾಡಿದ್ರು ಬಹಳ ಬೇಗ ಆ ವಿಚಾರದಲ್ಲಿ ಮಾಸ್ಟರ್ ಆಗಿಬಿಡ್ತೀರಾ. ನಿಮ್ಮ ಸುತ್ತಮುತ್ತಲಿರುವವರನ್ನ ರಕ್ಷಿಸ್ತೀರಾ. ಜನರಿಗೆ ಅನಿಸುವುದು ಅವರ ಸಮಸ್ಯೆಗಳನ್ನ ನಿಮ್ಮ ಬಳಿ ಹೇಳಿಕೊಂಡ್ರೆ ಉತ್ತರ ಸಿಗುವುದು ಎಂದು ನಂಬಿಕೆ ಇದೆ. ನಿಮ್ಮ ಬಳಿ ಹೇಳಿಕೊಳ್ತಾರೆ. ಮೂರನೆಯ ನಕ್ಷತ್ರ ಕೃತಿಕಾ ನಕ್ಷತ್ರ. ಕೃತಿಕಾ ನಕ್ಷತ್ರದ 1ನೇ ಪಾದದಲ್ಲಿ ಜನಿಸಿದವರ ನಾಲಿಗೆ ಕತ್ತಿಯ ಹಾಗೆ ಚೂಪಾಗಿರುತ್ತದೆ. ಮಾತು ನೇರವಾಗಿ ಮನಸ್ಸಿಗೆ ನಾಟುವಂತೆ ಮಾತನಾಡ್ತಾರೆ. ಸುತ್ತಿ ಬಳಸಿ ಮಾತನಾಡಲು ನಿಮಗೆ ಗೊತ್ತಿಲ್ಲ. ಕೃತಿಕಾ ನಕ್ಷತ್ರದ ಅಧಿಪತಿ ಸೂರ್ಯದೇವ ಆಗಿರೋದ್ರಿಂದ ರಾಯಲ್ ಲೈಫ್ ಸ್ಟೈಲ್ನ ಲೀಡ್ ಮಾಡೋದಕ್ಕೆ ಇಷ್ಟಪಡ್ತೀರಾ. ನಾಯಕತ್ವದ ಗುಣ, ಧೈರ್ಯವಂತರು. ಇವರಿಗೆ ಗೊತ್ತಿಲ್ಲದ ಕೆಲಸವನ್ನ ಧೈರ್ಯದಿಂದ ಮಾಡಲು ಮುನ್ನುಗ್ತಾರೆ. ಕೃತಿಕಾ ನಕ್ಷತ್ರದವರಿಗೆ ಹಲ್ಲಿನ ಸಮಸ್ಯೆ ಮತ್ತು ಚರ್ಮಕ್ಕೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳಿರುತ್ತವೆ. ಕೃತಿಕಾ ನಕ್ಷತ್ರದವರಿಗೆ 30-32ನೇ ವರ್ಷದ ನಂತರ ನಿಮ್ಮ ಹಣಕಾಸಿನ ಸ್ಥಿತಿಯಲ್ಲಿ ಉತ್ತಮಗೊಳ್ಳುತ್ತದೆ. ನಿಮ್ಮ ಪ್ರೊಫೆಷನಲ್ ಲೈಫ್ ಅಂಡ್ ಫೈನಾನ್ಷಿಯಲಿ ಲೈಫ್ನಲ್ಲಿ ತುಂಬಾ ಸಕ್ಸಸ್ ಅನ್ನ ಕಾಣ್ತೀರಾ. ಮೇಷರಾಶಿಯವರ ಸಾಮರ್ಥ್ಯ. ಈ ರಾಶಿಯವರು ಸಾಹಸ ಕೆಲಸಗಳನ್ನ ಹೆಚ್ಚಿನ ಆಸಕ್ತಿ ಹೊಂದಿರುತ್ತಾರೆ. ಇವರಲ್ಲಿ ಇರುವಂತಹ ಧೈರ್ಯವು ಹೊಸ ಮತ್ತು ಉತ್ತೇಜಕ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸುವುದು. ಇವರು ಯಾವುದಾದ್ರೂ ಗುರಿ ಅಥವಾ ಕೆಲಸವನ್ನ ಮಾಡಿಕೊಂಡಿದ್ರೆ ಅದಕ್ಕೆ ಅಡೆತಡೆ ಉಂಟಾಯಿತು ಎಂದು ಹಿಂಜರಿಯುವುದಿಲ್ಲ. ಬಂದ 2 ತೊಂದರೆಗಳನ್ನ ಮುಕ್ತವಾಗಿ ಎದುರಿಸ್ತಾರೆ. ಜೊತೆಗೆ ತಾವು ಅಂದುಕೊಂಡಿರೋದನ್ನ ಸಾಧಿಸಲು ಸದಾ ಸಿದ್ಧರಾಗಿರ್ತಾರೆ. ಹೊಸತನ ಅನ್ವೇಷಿಸಲು ಇಷ್ಟಪಡುವವರು. ಇವರಲ್ಲಿ ಬಹುಮುಖವಾದಂತಹ ಅನೇಕ ಪ್ರತಿಭೆಗಳಿರುತ್ತೆ. ಒಂದೇ ಸಮಯದಲ್ಲಿ ಅನೇಕ ಯೋಜನೆಗಳನ್ನ ಕೈಗೊಳ್ಳುವ ಸಾಮರ್ಥ್ಯ ಇರುತ್ತದೆ. ಇವರು ಉತ್ತಮ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುವ ಶಕ್ತಿ ಹಾಗೂ ಪ್ರತಿಭೆ ಇರುವುದು. ಇವರು ಯಾವುದೇ ವಿಚಾರದಲ್ಲಾಗ್ಲಿ ಸಂಘಟಿತರಾಗಿ ಮುಂದೆ ನಡೆಯುವರು. ಇತರರಿಗಿಂತ ಮುಂಚಿತವಾಗಿ ಕೆಲಸವನ್ನು ಮಾಡಿ ಮುಗಿಸಲು ನಿಸ್ಸೀಮರಾಗಿರ್ತಾರೆ. ಮೇಷರಾಶಿಯವರ ದೌರ್ಬಲ್ಯಗಳು. ಮೇಷರಾಶಿಯ ವ್ಯಕ್ತಿಗಳು ಆಕ್ರಮಣಕಾರಿ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. ಕ್ಷುಲ್ಲಕ ಕಾರಣಗಳಿಗೂ ಇರಬಹುದು, ಬಹುಬೇಗ ಕೋಪಗೊಳ್ತಾರೆ. ಕೆಲವೊಮ್ಮೆ ಅತಿರೇಕದ ವರ್ತನೆ ಹಾಗೂ ಮಾತನಾಡುವರು. ನಂತರ ಅವರು ನಡವಳಿಕೆಯ ಬಗ್ಗೆ ಅವರೇ ಪಶ್ಚಾತ್ತಾಪ ಪಡುವರು. ತಮ್ಮ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಯಾವುದೇ ಹೆದರಿಕೆ ಹಾಗೂ ಹಿಂಜರಿಕೆಯನ್ನು ತೋರುವುದಿಲ್ಲ. ಅಹಿತವನ್ನ ಉಂಟು ಮಾಡಿದ ವ್ಯಕ್ತಿಯನ್ನ ಮುಖಾಮುಖಿಯಾಗಿ ಎದುರಿಸಲು ಸಾಧ್ಯವಾಗದು. ತಾಳ್ಮೆಯ ಕೊರತೆ. ಮೇಷರಾಶಿಯವರು ತಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಕಷ್ಟಪಡ್ತಾರೆ. ಅದು ಅವರಿಂದ ಸಾಧ್ಯವಾಗದ ಸಂಗತಿ ಆಗಿರುತ್ತದೆ. ಬಹುಬೇಗ ನಿರಾಶೆಗೆ ಒಳಗಾಗುತ್ತಾರೆ. ತಮ್ಮ ಸುತ್ತಲಿನ ವ್ಯಕ್ತಿ ಹಾಗೂ ಪರಿಸರದಿಂದ ಶೀಘ್ರವಾಗಿ ಪ್ರಭಾವಿತರಾಗ್ತಾರೆ. ಅವರ ಪ್ರಕಾರ ಯಾವುದು ಉಪಯುಕ್ತವಲ್ಲ ಎಂದು ಭಾವಿಸುವವರೋ ಅಂತಹ ವಿಚಾರವನ್ನ ಅಥವಾ ಅಂತಹ ಕೆಲಸವನ್ನ ಮಧ್ಯದಲ್ಲೇ ಕೈಬಿಡ್ತಾರೆ. ಅಸ್ತಿತ್ವದಲ್ಲಿ ಇದ್ದಂತಹ ಕೆಲಸವು ಅವರಿಗೆ ಯಾವುದೇ ರೀತಿಯ ಪ್ರಚೋದನೆ ಅಥವಾ ಉಪಯುಕ್ತ ಎನಿಸದೆ ಹೋದ್ರೆ ಅದನ್ನ ಅಲ್ಲಿಯೇ ಬಿಟ್ಟು ಬೇರೆ ಕೆಲಸವನ್ನ ಮಾಡಲು ಪ್ರಾರಂಭಿಸ್ತಾರೆ. ಈ ವಿಚಾರ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ಸ್ ನಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೇ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿದ್ದಾರೆ. ಜ್ಯೋತಿಷ್ಯ ಚಕ್ರದ ಮೊದಲನೇ ರಾಶಿ ಮೇಷ ರಾಶಿ. ಮಂಗಳ ದೇವನ ಆಡಳಿತಕ್ಕೆ ಒಳಪಟ್ಟಿರುವ ಈ ಧೈರ್ಯವಂತರ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ, ಅದೆಷ್ಟು ಕರಾಳ ಸತ್ಯಗಳಿವೆ. ನೀವು ಮೇಷರಾಶಿಯವರಾಗಿದ್ದರೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ. ಜಯ ಆಂಜನೇಯ ಎಂದು ಕಾಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಬೆಂಕಿಯ ಕಿಡಿಯಂತೆ ಸದಾ ಉತ್ಸಾಹದಿಂದ ಪುಟಿಯುವಂತಹ ಚಂಡಮಾರುತದಂತೆ ಅಡೆತಡೆಗಳನ್ನು ಧ್ವಂಸ ಮಾಡುತ್ತಾ ಮುಂದೆ ಸಾಗುವ, ನ್ಯಾಯಕ್ಕಾಗಿ ಹೋರಾಡುವ, ಸೋಲನ್ನ ಎಂದಿಗೂ ಒಪ್ಪಿಕೊಳ್ಳದ, ಮೇಲ್ನೋಟಕ್ಕೆ ಕೋಪಿಷ್ಟರಂತೆ ಕಂಡರೂ ಮಕ್ಕಳಂತಹ ನಿಷ್ಕಲ್ಮಶ ಮನಸ್ಸುಳ್ಳವರೇ ಮೇಷರಾಶಿಯವರು. ದ್ವಾದಶ ರಾಶಿ ಚಕ್ರಗಳಲ್ಲಿ ಮೊದಲ ರಾಶಿಯ ಮೇಷರಾಶಿ. ಉತ್ಸಾಹ, ಭಾವೋದ್ರೇಕ ಮತ್ತು ಹುಮ್ಮಸ್ಸು ಈ ರಾಶಿಯ ಪ್ರತಿನಿಧಿಸುತ್ತದೆ. ಬೆಂಕಿಯ ಚಿಹ್ನೆಯನ್ನ ಹೊಂದಿರುವ ಈ ರಾಶಿಯನ್ನ ಮಂಗಳನು ಆಳುವನು. ಈ ರಾಶಿಯಲ್ಲಿ ಜನಿಸಿದವರು ಜೀವನದ ಎಲ್ಲಾ ಆಯಾಮದಲ್ಲೂ ತಾವೇ ಮೊದಲ ಸ್ಥಾನದಲ್ಲಿ ಇರುತ್ತೇವೆ ಎಂದು ಭಾವಿಸ್ತಾರೆ. ಎಂತಹ ಸಂಗತಿಗಳಲ್ಲಾದರೂ ತಮ್ಮದೊಂದು ಸ್ಥಾನವನ್ನ ಮಾಡಿಕೊಳ್ಳಲು ಸಾಕಷ್ಟು ಉತ್ಸಾಹವನ್ನು ತೋರುತ್ತಾರೆ. ರಾಶಿ ಚಕ್ರದ ಮೊದಲನೇ ಮತ್ತು ಅತ್ಯಂತ ಶಕ್ತಿಶಾಲಿಯಾದ ರಾಶಿ ಮೇಷರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೇಷರಾಶಿಯ ಚಿಹ್ನೆ ಟಗರು. ಟಗರು ಹೇಗೆ ತನ್ನ ಗುರಿಯನ್ನ ಕಂಡೊಡನೆ ಮುಂದೆ ಏನಿದೆ ಎಂದು ಯೋಚಿಸದೆ ತನ್ನ ಬಲವಾದ ತಲೆಯಿಂದ ಗುದ್ದುತ್ತಾ ಮುನ್ನುಗ್ಗುತ್ತದೆಯೋ
ಅದೇ ಮೇಷರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಚಿತ್ರಣ. ಅವರು ಸವಾಲುಗಳನ್ನು ಕಂಡ್ರೆ ಹೆದರೋದಿಲ್ಲ, ಬದಲಾಗಿ ಅದನ್ನು ಎದುರಿಸಲು ಸದಾ ಸಿದ್ಧರಿರ್ತಾರೆ. ಅವರದ್ದು ನೇರ ನುಡಿ, ನೇರ ನಡೆ, ಸುತ್ತಿ ಬಳಸಿ ಮಾತನಾಡುವುದು, ಮುಖವಾಡ ಹಾಕಿಕೊಂಡು ಇರುವುದು ಇವರಿಗೆ ಬರೋದೇ ಇಲ್ಲ. ಮೇಷರಾಶಿಯವರ ಸ್ವಭಾವ. ಈ ರಾಶಿಯು ವ್ಯಕ್ತಿಗಳು ಸಾಮಾನ್ಯವಾಗಿ ಒಂಟಿಯಾಗಿರ್ತಾರೆ, ಸದಾ ಹಸನ್ಮುಖಿಯಾಗಿರುವರು. ಇವರು ಮಿತವಾಗಿ ಮಾತನಾಡುವಾಗ ಅತ್ಯಂತ ಬುದ್ಧಿವಂತಿಕೆ ಹಾಗೂ ಚುರುಕು ಗುಣವನ್ನ ಹೊಂದುವರು. ಇವರ ಜೀವನದಲ್ಲಿ ಪ್ರಯಾಣವನ್ನ ಹೆಚ್ಚು ಬಯಸುವರು, ಹಾಗಾಗಿ ಆಗಾಗ ತಮ್ಮ ಸ್ಥಳಗಳನ್ನ ಬದಲಾಯಿಸುತ್ತಲೇ ಇರ್ತಾರೆ. ಇವರ ವ್ಯವಹಾರಗಳು ಪ್ರವಾಸದ ವೈಶಿಷ್ಟ್ಯಗಳನ್ನು ಹೊಂದಿರುತ್ತವೆ. ಇವರು ಸೀಮಿತ ಬುದ್ಧಿವಂತಿಕೆಯನ್ನ ಹೊಂದಿರುವ ವ್ಯಕ್ತಿಗಳು ಹೌದು. ಇವರು ತಾವು ಕೆಲಸ ಮಾಡುವ ಪರಿಸರದಲ್ಲಿ ಇತರರ ನಿರ್ದೇಶನ ಮತ್ತು ಮಾರ್ಗದರ್ಶನವನ್ನು ಹೊಂದಲು ಬಯಸುವರು. ಮನಸ್ಸಿಗೆ ಅನಿಸಿದ್ದನ್ನ ನೇರವಾಗಿ ಹೇಳಿಬಿಡ್ತಾರೆ. ಇವರ ಈ ಗುಣ ಕೆಲವರಿಗೆ ಇಷ್ಟವಾದರೆ ಕೆಲವರಿಗೆ ಇವರನ್ನ ಅಹಂಕಾರಿಗಳು ಎಂದು ಬಿಂಬಿಸುತ್ತೆ. ಈ ರಾಶಿಯ ಅಧಿಪತಿ ಮಂಗಳದೇವ. ಮಂಗಳನನ್ನ ಧೈರ್ಯ, ಶಕ್ತಿ, ಪರಾಕ್ರಮ ಮತ್ತು ಕೋಪದ ಕಾರಕ ಎಂದು ಕರೆಯುತ್ತಾರೆ. ಹಾಗಾಗಿಯೇ ಮೇಷರಾಶಿಯವರಿಗೆ ಹುಟ್ಟಿನಿಂದಲೇ ನಾಯಕತ್ವದ ಗುಣ, ಧೈರ್ಯ ಮತ್ತು ಹೋರಾಟದ ಮನೋಭಾವ ರಕ್ತದಲ್ಲಿಯೇ ಬಂದಿರುತ್ತೆ. ಅವರು ಸವಾಲುಗಳನ್ನು ಸ್ವೀಕರಿಸ್ತಾರೆ ಮತ್ತು ತಮ್ಮದೇ ಆದ ದಾರಿಯನ್ನ ನಿರ್ಮಿಸಿಕೊಳ್ತಾರೆ. ಮೇಲ್ನೋಟಕ್ಕೆ ಇವರು ಬಹಳ ಆಕ್ರಮಣಕಾರಿ, ಕೋಪಿಷ್ಠರು ಮತ್ತು ತಾಳ್ಮೆ ಇಲ್ಲದವರಂತೆ ಕಾಣಿಸಿಕೊಳ್ಳಬಹುದು. ಹೆಚ್ಚು ಕಾಯುವಂತಹ ಸಹನೆ ಇವರಿಗಿಲ್ಲ. ಎಲ್ಲವೂ ವೇಗವಾಗಿ ನಡೆಯಬೇಕು ಎನ್ನುವುದು ಇವರ ಆಶಯ. ಆದರೆ ಇದು ಅವರ ಕೆಟ್ಟತನವಲ್ಲ, ಅದು ಅವರಲ್ಲಿರುವ ಅಪಾರವಾದ ಶಕ್ತಿ ಮತ್ತು ಉತ್ಸಾಹದ ಪ್ರತಿಫಲ. ಅವರ ಮನಸ್ಸು ಸದಾ ಒಂದಲ್ಲ ಒಂದು ಯೋಚನೆಯಲ್ಲಿ, ಒಂದಲ್ಲ ಒಂದು ಕೆಲಸದಲ್ಲಿ ನಿರತವಾಗಿರುತ್ತೆ. ಸುಮ್ಮನೆ ಕುಳಿತು ಸಮಯ ವ್ಯರ್ಥ ಮಾಡುವುದು ಇವರಿಗೆ ಹಿಡಿಸೋದಿಲ್ಲ. ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ಎಲ್ಲರಿಗಿಂತ ಮುಂದೆ ಬರಬೇಕು. ಮೇಷರಾಶಿಯವರು ಬಹಳ ಕಠಿಣ ಹೃದಯವಂತರು. ಇವರಿಗೆ ಪ್ರೀತಿ, ಪ್ರೇಮ, ಸಂಬಂಧಗಳಿಗೆ ಬೆಲೆ ಇಲ್ಲ ಎಂದು. ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು. ಮೇಷರಾಶಿಯವರು ಮಕ್ಕಳಂತಹ ನಿಷ್ಕಲ್ಮಶ ಮನಸ್ಸಿನವರು. ನೀವು ಕೇಳಿದ್ದು ಸರಿ. ಇವರ ಕೋಪ ಹೆಚ್ಚು ಹೊತ್ತು ಇರೋದಿಲ್ಲ. ಮಳೆ ಬಂದು ನಿಂತಂತೆ ಇವರ ಕೋಪವು ಬೇಗನೆ ಕರಗಿ ಹೋಗುತ್ತೆ. ತಾವು ನೋಯಿಸಿದ್ರೆ ತಾವೇ ಮೊದಲು ಬಂದು ಕ್ಷಮೆ ಕೇಳುವ ದೊಡ್ಡ ಗುಣ ಇವರದ್ದು. ತಮ್ಮನ್ನ ನಂಬಿದವರಿಗಾಗಿ, ತಮ್ಮ ಪ್ರೀತಿ ಪಾತ್ರರಿಗಾಗಿ ಪ್ರಾಣ ಕೊಡಲು ಹೆದರೋದಿಲ್ಲ. ಇವರ ರಕ್ಷಣೆಯಲ್ಲಿರುವವರಿಗೆ ಯಾವುದೇ ಕಷ್ಟ ಬರಲು ಇವರು ಬಿಡುವುದಿಲ್ಲ. ಮೇಷರಾಶಿಯವರು ಅತ್ಯುತ್ತಮ ಸ್ನೇಹಿತರು. ನಿಮ್ಮ ಜೀವನದಲ್ಲಿ ಉತ್ಸಾಹ, ಸಾಹಸ ತುಂಬುವಂತಹ ಸ್ನೇಹಿತರು ಬೇಕೆಂದ್ರೆ ನಿಮಗೆ ಮೇಷರಾಶಿಯವರ ಸ್ನೇಹ ಅತ್ಯಗತ್ಯ. ನಿಮ್ಮ ಕಷ್ಟದ ಸಮಯದಲ್ಲಿ ಹೆದರಬೇಡ, ನಾನಿದ್ದೇನೆ ಎಂದು ನಿಮ್ಮ ಮುಂದೆ ಬಂದು ನಿಲ್ಲುವ ಮೊದಲ ವ್ಯಕ್ತಿ ಇವರೇ ಆಗಿರ್ತಾರೆ. ಆದರೆ ಇವರ ಸ್ನೇಹವನ್ನು ಉಳಿಸ್ಕೊಳ್ಳುವುದು ಸ್ವಲ್ಪ ಕಷ್ಟ. ಯಾಕಂದ್ರೆ ಇವರಿಗೆ ಸುಳ್ಳು, ಮೋಸ ಕಂಡ್ರೆ ಆಗೋದಿಲ್ಲ. ನೀವು ಇವರಿಗೆ ದ್ರೋಹ ಬಗೆದ್ರೆ ನಿಮ್ಮನ್ನ ಕ್ಷಮಿಸಬಹುದು, ಆದರೆ ಮರೆಯೋದಿಲ್ಲ. ಇವರ ಪ್ರೀತಿ ಮತ್ತು ಕೋಪ ಎರಡೂ ತೀವ್ರವಾಗಿರುತ್ತೆ. ಕಾಲಪುರುಷನ ಕುಂಡಲಿಯಲ್ಲಿ ಮೇಷರಾಶಿ ಮೊದಲನೆಯ ರಾಶಿಯಾಗಿದೆ. ಈ ರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದ 4 ಪಾದಗಳು, ಭರಣಿ ನಕ್ಷತ್ರದ 4 ಪಾದಗಳು, ಕೃತಿಕ ನಕ್ಷತ್ರದ 1ನೇ ಪಾದವನ್ನ ಕಾಣಬಹುದು. ವೃತ್ತಿ ಜೀವನಕ್ಕೆ ಬಂದ್ರೆ ಇವರು ಹುಟ್ಟು ನಾಯಕರು. ಬೇರೆಯವರ ಕೆಳಗೆ ಕೆಲಸ ಮಾಡುವುದು ಇವರಿಗೆ ಇಷ್ಟವಾಗುವುದಿಲ್ಲ. ಇವರು ಸೈನ್ಯ, ಪೊಲೀಸ್, ರಾಜಕೀಯ, ಕ್ರೀಡೆ, ಉದ್ಯಮಶೀಲತೆ ಮತ್ತು ಯಾವುದೇ ರೀತಿಯ ಸ್ಪರ್ಧಾತ್ಮಕ ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನವನ್ನು ತಲುಪುತ್ತಾರೆ. ರಿಸ್ಕ್ ತೆಗೆದುಕೊಳ್ಳಲು ಇವರು ಎಂದಿಗೂ ಹಿಂಜರಿಯುವುದಿಲ್ಲ. ಹಣಕಾಸಿನ ವಿಚಾರದಲ್ಲಿ ಇವರು ಇಂದಿಗಾಗಿ ಬದುಕು ಎನ್ನುವ ತತ್ವದವರು. ಮಕರ ರಾಶಿಯವರಂತೆ ನಾಳೆಗಾಗಿ ಕೂಡಿಡುವುದಕ್ಕಿಂತ ಇಂದಿನ ಖುಷಿಗಾಗಿ, ಅನುಭವಗಳಿಗಾಗಿ ಹಣ ಖರ್ಚು ಮಾಡಲು ಇಷ್ಟಪಡ್ತಾರೆ. ಇವರನ್ನ ದುಂದು ವೆಚ್ಚ ಮಾಡುವವರು ಎನ್ನಬಹುದು. ಆದರೆ ಇವರ ದೃಷ್ಟಿಯಲ್ಲಿ ಹಣಕ್ಕಿಂತ ಅನುಭವ ಮತ್ತು ಅವಕಾಶಗಳೇ ದೊಡ್ಡದು. ಕಷ್ಟಪಟ್ಟು ದುಡಿಯುತ್ತಾರೆ, ಅಷ್ಟೇ ವೇಗವಾಗಿ ಖರ್ಚು ಮಾಡ್ತಾರೆ. ಪ್ರೀತಿಯ ವಿಚಾರದಲ್ಲಿ ಮೇಷರಾಶಿಯವರದ್ದು ಒಂದು ರೋಲರ್ ಕೋಸ್ಟರ್ ಪಯಣ. ಇವರು ಸುಲಭವಾಗಿ ಮತ್ತು ವೇಗವಾಗಿ ಪ್ರೀತಿಯಲ್ಲಿ ಬೀಳ್ತಾರೆ. ಇವರು ಪ್ರೀತಿ ಅತ್ಯಂತ ಭಾವೋದ್ರಿಕ ಮತ್ತು ತೀವ್ರವಾಗಿರ್ತಾರೆ. ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಲು ಇವರು ಯಾವುದೇ ನಾಚಿಕೆ, ಹಿಂಜರಿಕೆ ಪಡುವುದಿಲ್ಲ. ಆದರೆ ಇಲ್ಲಿದೆ ನೋಡಿ 2ನೇ ತಿರುವು. ಇವರ ಆತುರದ ಸ್ವಭಾವ, ನೇರ ನುಡಿ ಮತ್ತು ಕೆಲವೊಮ್ಮೆ ಅಧಿಕಾರ ಚಲಾಯಿಸುವ ಗುಣ ಸಂಗಾತಿಗೆ ಕಷ್ಟವೆನಿಸಬಹುದು. ಇವರು ಸಂಗಾತಿಯ ಮೇಲೆ ಸಂಪೂರ್ಣ ಹಕ್ಕನ್ನ ಸ್ಥಾಪಿಸಲು ಬಯಸ್ತಾರೆ. ಸಂಗಾತಿಯ ಜೀವನದಲ್ಲಿ ತಾವೇ ಪ್ರಮುಖ ವ್ಯಕ್ತಿಯಾಗಿರಬೇಕು ಎಂದು ಬಯಸ್ತಾರೆ. ಇವರ ಪ್ರೀತಿಯಷ್ಟೇ ಇವರ ಕೋಪವೂ ತೀವ್ರ. ಇದರಿಂದ ಸಂಬಂಧದಲ್ಲಿ ಏರಿಳಿತಗಳು ಸಾಮಾನ್ಯ. ಆದರೆ ಇವರ ಪ್ರೀತಿ ನಿಜವಾಗಿದ್ರೆ ಸಂಗಾತಿಗಾಗಿ ಜಗತ್ತನ್ನೇ ಎದುರು ಹಾಕಿಕೊಳ್ಳುವ ಧೈರ್ಯವಂತರು. ಇವರು ಯಾವಾಗಲೂ ಧೈರ್ಯವಾಗಿ ಕಾಣುವ ಮೇಷರಾಶಿಯವರಿಗೆ ದೌರ್ಬಲ್ಯಗಳೇ ಇರೋದಿಲ್ಲವೇ ಎಂದು ನೋಡಬಹುದಾದ್ರೆ ಖಂಡಿತ ಇವೆ. ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗಿರುತ್ತದೆ. ಯೋಚಿಸುವ ಮೊದಲೇ ಕಾರ್ಯಕ್ಕೆ ಇಳಿದು ಬಿಡುತ್ತಾರೆ. ಆದ್ದರಿಂದ ಅನೇಕ ಬಾರಿ ತೊಂದರೆಗೆ ಸಿಲುಕಿಕೊಳ್ತಾರೆ. ಇವರ ಕೋಪ ಇವರ ದೊಡ್ಡ ಶತ್ರು. ಕೋಪದ ಕೈಗೆ ಬುದ್ಧಿ ಕೊಟ್ಟು ನಂತರ ಪಶ್ಚಾತ್ತಾಪ ಪಡ್ತಾರೆ.
ಇವರಿಗೆ ತಾಳ್ಮೆ ಬಹಳ ಕಡಿಮೆ, ಎಲ್ಲವೂ ಕ್ಷಣದಲ್ಲೇ ಆಗಿಬಿಡಬೇಕು, ಕಾಯುವಿಕೆ ಇವರಿಗೆ ಹಿಂಸೆ. ಇವರು ಸ್ಪರ್ಧಾತ್ಮಕ ಮನೋಭಾವದವರು, ಸೋಲನ್ನ ಸುಲಭವಾಗಿ ಒಪ್ಕೊಳ್ಳೋದಿಲ್ಲ. ಇದು ಕೆಲವೊಮ್ಮೆ ಹಠಮಾರಿತನಕ್ಕೆ ತಿರುಗುತ್ತದೆ. ತಾವು ಹಿಡಿದ ದಾರಿಯೇ ಸರಿ, ತಮ್ಮ ನಿರ್ಧಾರವೇ ಅಂತಿಮ ಎಂದು ವಾದಿಸ್ತಾರೆ. ಮೇಷರಾಶಿಯವರು ಸಾಮಾನ್ಯವಾಗಿ ಉತ್ತಮ ಆರೋಗ್ಯವನ್ನು ಹೊಂದಿರ್ತಾರೆ, ಆದರೆ ಇವರ ಅತಿಯಾದ ಒತ್ತಡ, ಕೋಪ ಮತ್ತು ದುಡುಕುತನದ ಸ್ವಭಾವ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಇವರಿಗೆ ಮುಖ್ಯವಾಗಿ ಕಾಡುವಂತಹ ಸಮಸ್ಯೆಗಳು ತಲೆಗೆ ಸಂಬಂಧಿಸಿದ್ದು. ತಲೆನೋವು, ಮೈಗ್ರೇನ್, ಅಧಿಕ ರಕ್ತದೊತ್ತಡ ಮತ್ತು ಆತುರದಲ್ಲಿ ಮಾಡಿಕೊಳ್ಳುವಂತಹ ಗಾಯಗಳು ಸಾಮಾನ್ಯ. ಇವರು ತಮ್ಮ ಕೋಪವನ್ನು ನಿಯಂತ್ರಿಸುವುದು ಮತ್ತು ಮನಸ್ಸನ್ನ ಶಾಂತವಾಗಿರಿಸಿಕೊಳ್ಳಲು ಧ್ಯಾನ, ಯೋಗ ಮಾಡುವುದು ಅತ್ಯಗತ್ಯ. ಬನ್ನಿ ಈಗ ಮೇಷರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ. ಮಂಗಳನ ಆಳ್ವಿಕೆಯಲ್ಲಿರುವ ಇವರಿಗೆ ಶಕ್ತಿ ಮತ್ತು ಉತ್ಸಾಹಕ್ಕೆ ಕೊರತೆ ಇರೋದಿಲ್ಲ, ಆದರೆ ಜೀವನದ ಮೊದಲಾರ್ಧದಲ್ಲಿ ಈ ಶಕ್ತಿಯನ್ನು ಹೇಗೆ ಬಳಸ್ಕೊಳ್ಬೇಕು ಎಂದು ತಿಳಿದಿರೋದಿಲ್ಲ. ಇವರು ತಮ್ಮ ಯೌವನದಲ್ಲಿ ಸಾಕಷ್ಟು ತಪ್ಪುಗಳನ್ನು ಮಾಡ್ತಾರೆ, ದುಡುಕಿ ನಿರ್ಧಾರವನ್ನು ತೆಗೆದುಕೊಂಡು ಕೈ ಸುಟ್ಕೊಳ್ತಾರೆ, ಅನೇಕ ಕೆಲಸಗಳನ್ನು ಉತ್ಸಾಹದಿಂದ ಪ್ರಾರಂಭಿಸಿ ಮಧ್ಯದಲ್ಲಿಯೇ ಬಿಟ್ಟು ಬಿಡ್ತಾರೆ. ಇವರ ಜೀವನದ ಮೊದಲ ಆರಂಭ ಹೋರಾಟ, ತಪ್ಪುಗಳಿಂದ ಕಲಿಯುವುದು ಮತ್ತು ಅನುಭವಗಳನ್ನ ಗಳಿಸೋದ್ರಲ್ಲಿ ಕಳೆದು ಹೋಗ್ತಾರೆ. ಆದರೆ ಇಲ್ಲೇ ಇರೋದು ನಿಜವಾದ ಮ್ಯಾಜಿಕ್. ವಯಸ್ಸು ಹೆಚ್ಚಾದಂತೆ ಸಾಮಾನ್ಯವಾಗಿ 30-35 ವರ್ಷಗಳ ನಂತರ ಇವರು ತಮ್ಮ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಬಳಸೋದನ್ನು ಕಲಿಯುತ್ತಾರೆ. ಇವರ ಆಕ್ರಮಣಕಾರಿ ಸ್ವಭಾವ ನಾಯಕತ್ವವಾಗಿ ಬದಲಾಗುತ್ತೆ. ಇವರ ದುಡುಕುತನ ಲೆಕ್ಕಾಚಾರದ ರಿಸ್ಕ್ ಆಗಿ ಪರಿವರ್ತನೆಯಾಗುತ್ತೆ. ಯೌವನದಲ್ಲಿ ಮಾಡಿದ ತಪ್ಪುಗಳಿಂದ ಪಾಠ ಕಲಿತು ಜೀವನದ ಉತ್ತರಾರ್ಧದಲ್ಲಿ ಇವರು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟುತ್ತಾರೆ. ಯಾರು ಇವರನ್ನ ಆತುರಗಾರ, ಕೋಪಿಷ್ಟ ಎಂದು ಕರೆದಿದ್ರೋ ಅವರೇ ಇವರ ನಾಯಕತ್ವವನ್ನು ಒಪ್ಪಿಕೊಳ್ಳುವಂತೆ ಮಾಡ್ತಾರೆ. ಮೇಷರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳನ್ನು ಹೀಗಿದೆ ನೋಡಿ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಒಂದು ಕ್ಷಣ ಯೋಚಿಸಿ. ತಾಳಿದವನು ಬಾಳಿಯಾನು ಎಂಬ ಗಾದೆ ನಿಮಗಾಗಿಯೇ ಮಾಡಿತು. ಕೋಪ ಬಂದಾಗ ಆ ಜಾಗದಿಂದ ದೂರ ಹೋಗಿ ಅಥವಾ ನೀರು ಕುಡಿಯಿರಿ, ಧ್ಯಾನವನ್ನ ಮಾಡಿ. ಯಾವಾಗಲೂ ನಿಮ್ಮದೇ ಸರಿ ಅನ್ನಬೇಡಿ. ಕೆಲವೊಮ್ಮೆ ಇತರರ ಸಲಹೆಗಳನ್ನು ಸ್ವೀಕರಿಸಿ. ಪ್ರತಿ ಮಂಗಳವಾರ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡುವುದು, ಹನುಮಾನ್ ಚಾಲಿಸ ಪಠಿಸೋದ್ರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯ ಲಭಿಸುತ್ತದೆ. ಹಾಗಾದ್ರೆ ಮೇಷರಾಶಿ ಅಂದರೆ ಕೇವಲ ಕೋಪ, ಅಹಂಕಾರವಲ್ಲ, ಅವರೊಳಗೆ ಒಂದು ಮುಗ್ಧ ಮನಸ್ಸಿದೆ. ಎಲ್ಲರನ್ನ ಮುನ್ನಡೆಸುವ ನಾಯಕನಿದ್ದಾನೆ, ಅನ್ಯಾಯದ ವಿರುದ್ಧ ಹೋರಾಡುವ ಯೋಧನಿದ್ದಾನೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಸೋತು ಕುಳಿತುಕೊಳ್ಳದೆ ಮತ್ತೆ ಮತ್ತೆ ಎದ್ದೇಳುವ ಅದ್ಭುತ ಚೈತನ್ಯವಿದೆ. ನೀವು ಮುಂದಿನ ಬಾರಿ ಯಾವುದೇ ಮೇಷರಾಶಿಯವರನ್ನ ಭೇಟಿಯಾದಾಗ ಅವರ ಕೋಪದ ಹಿಂದಿರುವ ಆ ಮಕ್ಕಳಂತಹ ಮನಸ್ಸನ್ನ ಮತ್ತು ಅವರ ಧೈರ್ಯವನ್ನ ಗೌರವಿಸಲು ಪ್ರಯತ್ನಿಸಿ. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ. ಧನ್ಯವಾದಗಳು.